ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರುಗಳಿಗೆ ಜನಾರ್ದನ್ ರೆಡ್ಡಿ ಅವರ ಅಭಿಮಾನಿಗಳಿಗೂ ಎಲ್ಲರಿಗೂ ಮೊಟ್ಟಮೊದಲು ನನ್ನ ತುಂಬ ಹೃದಯದ ನಮಸ್ಕಾರಗಳು. ಶ್ರೀಯುತ ಜನಾರ್ದನ್ ರೆಡ್ಡಿ ಅವರಿಗೆ ದೈವಭಕ್ತಿ, ದೇವರ ಮೇಲೆ ನಂಬಿಕೆ ಇದೆ. ಅವರು ಯಾವತ್ತೂ ಹೋರಾಟಗಾರರು. ಅವರ ಜೀವನವೇ ಒಂದು ಹೋರಾಟ. ಅವರು ಸಾರ್ವಜನಿಕ ಜೀವನದಲ್ಲಿ ಯಾರಿಗೂ ಮೋಸ ಮಾಡಿಲ್ಲ, ಜಾತಿ ರಾಜಕಾರಣ ಮಾಡಿಲ್ಲ. ಇದು ಒಂದು ರಾಜಕೀಯ ಕುತಂತ್ರದಿಂದ ಸಿಲುಕಿಕೊಂಡಿರುವ ಒಂದು ಘಟನೆ. ಇದು ದಯವಿಟ್ಟು ತಾವೆಲ್ಲರೂ ಈ ಒಂದು ಘಟನೆಗೆ ಎದೆಗೊಂಡೋದು ಬೇಡ. ನಾವು ನನ್ನ ಮಕ್ಕಳು ಜನಾರ್ದನ್ ರೆಡ್ಡಿ ಅವರ ನೆರಳಲ್ಲಿ ಬೆಳೆದಿದ್ದೀವಿ. ನಾವು ಯಾವತ್ತಿಗೂ ನಮ್ಮ ಜೀವನ ಇರೋ ತನಕ ರಾಜಕೀಯ ಇದ್ರೂ ಇಲ್ಲದೇ ಇದ್ರೂ ನನ್ನ ಕಾರ್ಯಕರ್ತರಿಗೋಸ್ಕರ ನಾವು ನಿಮ್ಮೆಲ್ಲ ಒಂದು ಮನೆಗಳಿಗೆ ನಾನು ಬಂದು ಭೇಟಿ ಮಾಡುತ್ತೇನೆ. ಈ ಒಂದು ವಿಷಯ ತಮಗೆ ಎಲ್ಲರಿಗೂ ಶತ್ರುಗಳು ನಿಮ್ಮೆಲ್ಲರನ್ನ ಅಭಿ ಪಾರ್ಟ್ನರ್ಶಿಪ್ ಫರ್ಮ್ ಸ್ಟಾರ್ಟ್ ಮಾಡಬೇಕಾ ಅಥವಾ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಸ್ಟಾರ್ಟ್ ಮಾಡಬೇಕಾ? ಕನ್ಫ್ಯೂಷನ್ ಯಾಕೆ? ಒಬ್ಬ ಎಕ್ಸ್ಪರ್ಟ್ ಜೊತೆ ಮಾತಾಡು. ಎಕ್ಸ್ಪರ್ಟಾ? ಎಲ್ಲಿ? ಬಾಸ್ ವಾಲಾ. ಬಿ ದ ಬಾಸ್. ಒಂದು ಭಯ ಬೀಳಿಸ್ತಾ ಇದ್ದಾರೆ. ತಮ್ಮೆಲ್ಲರಿಗೂ ಒಂದು ಉದಾಹರಣೆಗಳನ್ನು ನಾನು ಹೇಳ್ತೇನೆ ಬಂಧುಗಳೇ. ಶಾಸಕತ್ವ ರದ್ದು ಆಗೋದು ಒಂದು ಶಿಕ್ಷೆ ಆದ ನಂತರ ರದ್ದು ಆಗುತ್ತೆ. ಶಿಕ್ಷೆಗೆ ನಾವು ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ, ಹೈಕೋರ್ಟ್ಗೆ ಹೋಗ್ತೀವಿ, ನಾವು ಹೋರಾಟ ಮಾಡೇ ಮಾಡುತ್ತೇವೆ ಬಂಧುಗಳೇ. ಒಂದು ಶಿಕ್ಷೆಗೆ ತಡೆ ಬಂದ ನಂತರ ಆವಾಗ ಶಾಸಕತ್ವ ಸ್ಥಾನ ಬಂದೇ ಬರುತ್ತೆ. ಇದಕ್ಕೆ ಸಾಕಷ್ಟು ಉದಾಹರಣೆಗಳಿವೆ. ಶ್ರೀಯುತ ರಾಹುಲ್ ಗಾಂಧಿ ಅವರಿಗೆ ಒಂದು ಪ್ರಕರಣದಲ್ಲಿ ಶಿಕ್ಷೆ ಪ್ರಕಟಣೆ ಆಗುತ್ತೆ. ತಕ್ಷಣವೇ ಲೋಕಸಭಾ ಸದಸ್ಯತ್ವದಿಂದ ಅವರು ಅನರ್ಹರಂತ ಬರುತ್ತೆ. ಆದರೆ ಅವರಿಗೆ 5 ತಿಂಗಳ ಅನಂತರ ಸುಪ್ರೀಂ ಕೋರ್ಟು ಶಿಕ್ಷೆಗೆ ತಡೆ ನೀಡುತ್ತೆ. ಆದ ಮೇಲೆ ಅವರ ಸಂಸದರ ಸದಸ್ಯತ್ವ ವಾಪಸ್ ಬರುತ್ತೆ. ಇನ್ನೊಂದು, ನಾವು ಮೊನ್ನೆ ತಮಿಳುನಾಡಿನಲ್ಲಿ ಪೊನ್ನುಮೊಡಿ MLA ಅವರು ಒಂದು ಕೇಸ್ನಲ್ಲಿ ಶಿಕ್ಷೆ ಆಗುತ್ತೆ, ಶಾಸಕ ಸ್ಥಾನ ರದ್ದು ಆಗುತ್ತೆ. ಆದರೆ ಅವರಿಗೆ 3 ತಿಂಗಳ ಅನಂತರ ಮತ್ತೆ ಅವರಿಗೆ ಸುಪ್ರೀಂ ಕೋರ್ಟ್ನಲ್ಲಿ ತಡೆ ಬರುತ್ತೆ. ಆ ನಂತರ ಅವರು ಶಾಸಕ ಸ್ಥಾನ ಬಂದು ಅವರು ಉನ್ನತ ಶಿಕ್ಷಣ ಸಚಿವರು ಆಗಿದ್ದಾರೆ ಬಂಧುಗಳೇ. ಈ ಒಂದು ಎಲ್ಲ ಉದಾಹರಣೆಗಳನ್ನು ನಾವು ನೋಡಿದರೆ, ಇನ್ನೊಂದು ನಮ್ಮ ರಾಜ್ಯದಲ್ಲಿ ಸತೀಶ್ ಶೈಲು ಅವರು CBI ಕೋರ್ಟ್ನಿಂದ 6 ಕೇಸುಗಳಲ್ಲಿ ಒಂದೊಂದು ಕೇಸ್ನಲ್ಲಿ ತಲಾ 7 ಶಿಕ್ಷೆ ಅವರಿಗೆ ಶಿಕ್ಷೆ ಆಗುತ್ತೆ. ಆದರೆ ಅವರಿಗೆ 1 ತಿಂಗಳ ನಂತರ ಹೈಕೋರ್ಟ್ನಿಂದ ತಡೆ ಆಗಿ ಅವರಿಗೆ ಮತ್ತೆ ಶಾಸಕತ್ವ ಸ್ಥಾನ ವಾಪಸ್ ಬಂದಿದೆ. ಈ ಎಲ್ಲ ಉದಾಹರಣೆಗಳನ್ನು ತಾವು ಒಂದು ಈ ಹೃದಯದಲ್ಲಿ ಇಟ್ಟುಕೊಂಡು ತಾವೆಲ್ಲರೂ ದೇವರಲ್ಲಿ ಪ್ರಾರ್ಥನೆ ಮಾಡಿ ಶ್ರೀಯುತ ಜನಾರ್ದನ್ ರೆಡ್ಡಿ ಅವರಿಗೆ ಎಲ್ಲ ಒಳ್ಳೆಯದಾಗಬೇಕು. ನಾವು ನ್ಯಾಯ ದೇವತೆಯನ್ನು ನಂಬಿದ್ದೀವಿ. ನಮಗೆ ನ್ಯಾಯ ಸಿಗುತ್ತೆ, ಸತ್ಯಕ್ಕೆ ಜಯ ಸಿಗುತ್ತೆ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಇವತ್ತು ತಾವೆಲ್ಲರೂ ಬಂದಿದ್ದೀರಿ, ಅಭಿಮಾನಿಗಳು, ಕಾರ್ಯಕರ್ತರು, ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ನನ್ನ ಅಭಿನಂದನೆಗಳು, ಧನ್ಯವಾದಗಳನ್ನು ತಿಳಿಸುತ್ತಾ ನಾನು ತಮ್ಮೆಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ ಮಾಡ್ತಾ ಇದ್ದೇನೆ ಬಂಧುಗಳೇ.